ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ತುಂಬಾ ಒಂದು ಬಿಸಿಲಿದೆ. ಬಟ್ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಎಲ್ಲಿಗೆ ಹೋಗಬೇಕು ಅಂದರೆ ಊಟ ಮಾಡಿದ್ದಾಯಿತು. ಅಮ್ಮ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡೂ ಸೇರಿ ಊಟ ಮುಗಿಸಿದ್ದಾಯಿತು. ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದು ಅಮ್ಮ. ಆ್ಯಂಡ್ ಈಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ನಮ್ಮ ಮಮ್ಮಿಯವರ ತಂಗಿ ಮಗಳಿಗೆ ಪಾಪು ಆಗಿತ್ತು. ಅವ್ರಿಗೇನು ಸ್ವಲ್ಪ ದಿವಸ ಇರ್ತಾರೆ ಅಷ್ಟೇ ಅಂತ. ಆಮೇಲೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ತುಂಬಾ ಗಾಳಿ ಇದೆ. ಅದು ಈ ಬಿಸಿಲಿಗೆ, ಈ ಒಂದು ಬಿಸಿಲು ವೆದರ್ಗೆ ಸಖತ್ತಾಗಿದೆ ಗಾಳಿಯಲ್ಲಿ. ಒಳಗಡೆ ಹೋಗೋಣ. ಈಗ ನಾವು ಮನೆಯೆಲ್ಲ ಪೇಂಟ್ ಮಾಡಿಸಿದ್ದೀವಿ ಗೈಸ್. ಮಮ್ಮಿ ಓಡಾಡ್ತಿದ್ದಾರೆ. ನಾವು ನೀಟಾಗಿ ಮನೆ ಪೇಂಟ್ ಮಾಡಿಸಿದ್ದೀವಿ. ಹೋಮ್ ಟೂರ್ ಬೇಕಾದ್ರೆ ಕಮೆಂಟ್ ಮಾಡಿ, ಓಕೆನಾ? ಎಲ್ಲ ಅಮ್ಮ ಇದ್ದಾರೆ. ಅಮ್ಮ ಏನೋ ಹೇಳ್ತಾರೆ ಗೈಸ್. ಇವ್ರು ಕೀರ್ತನನ್ನು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಹೊಸ ಗುಗೆ ಪಗೆ ಇದ್ರೆ ಇನ್ನೊಂದ್ಸಲ ಹೇಳು. ನಮ್ಮಮ್ಮ ಅಪರಂಜಿ ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸರಿ ಗೈಸ್, ಹೋಗ್ತಾ ಸಿಗ್ತೀನಿ ನಿಮಗೆ. ಥ್ಯಾಂಕ್ಸ್. ಹೋಗ್ತಾ ಸಿಗ್ತೀನಿ. ಈಗ ಅಮ್ಮ ಹೋಗೋಣ ಅಂತ ಹೇಳಿದ್ದಾರೆ. ಲೆಟ್ಸ್ ಗೋ ಗೈಸ್. ಅಮ್ಮ ಹೋಗೋಣ 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 ಅಂತ ಅಂತ ಕೇಳಿಸ್ತಿದ್ದಾರೆ. ರೆಡಿ ಆಗಿಬಿಟ್ಟು ನಿಂತ್ಕೊಂಡು ಹೋಗೋಣ. ಇದು ನನ್ನ ಫೋನು. ಈಗ ವಿಡಿಯೋ ಮಾಡ್ತಿರೋದು ಅಮ್ಮ ಫೋನ್. ಹೋಗೋಣ ಈಗ. ಯಾವುದಿತ್ತು ಅದು ಹಾಕ್ಕೊಂಡು ಗೋ ಗೈಸ್. ಅಮ್ಮ ಬೈತಾರೆ ಮಾತಾಡ್ಸಿ. ಹೋಗೋಣ. ಹೋಗಿ ನೋಡ್ಬೇಕೇನಾಗತ್ತೆ. ಲೆಟ್ಸ್ ಗೋ ನಾವು. ಸೊ ಮೆಟ್ಲು ಇಳಿತಿದ್ದೀನಿ. ಆ್ಯಂಡ್ ಹೋಗೋಣ ಈಗ. ಸದ್ಯಕ್ಕೆ ಅವರು ಹೋಗೋಣ. ಹೋಗ್ತಾ ಇರ್ತೀನಿ ಗೈಸ್. ಈಗ ಹೋಗ್ತಾ ಇದ್ದೀವಿ. ಹೋಗಬೇಕು. ಆ್ಯಂಡ್ 3-4 ಡೇಸಿಂದ ಅಮ್ಮ ಪೇಂಟ್ ಮಾಡಿಸ್ಬೇಕು ಅಂತ ರಜಾ ಹಾಕ್ಸಿದ್ರು. ಅದಕ್ಕೆ ಇವತ್ತು ಆಚೆ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಬಂಕಿಗೆ ಬಂದಿದ್ವಿ. ಯಾರಿಗೆ ಯಾರಿಗೆ ನಾನು ಹತ್ತು ಬಿಡ್ತೀನಿ ಗೈಸ್. ನಡಿ. ಅಮ್ಮ ಯಾವಾಗಲೂ ಬೈತಾರೆ ಗೈಸ್. ಎಲ್ಲ ಹಾಕಿದ್ದಾರೆ. ಇಲ್ಲಿ ಕೂಡ ಒಂದು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಗೈಸ್. ನಾನು ಬಂದಾಗ ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಗಾಡಿ ಓಡಿಸ್ತೀನಿ ಮಾ, ಗಾಡಿ ಓಡಿಸ್ತೀನಿ ಮಾ. ನಿನ್ನ ಆಸೆ ಮಮ್ಮಿ ಈಡೇರಿಸಲ್ಲ ಬಿಡು. ನಿಜ. ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ? ಗಾಡಿ ಓಡಿಸ್ಕೊಂಬಾ. ನಾವು ನಡ್ಕೊಂಡು ನಂಬೋದೇ ಇಲ್ಲ ಗೈಸ್. ಬರ್ಬೋದು, ಇಲ್ಲ ಅಂದರೆ ಇರ್ಬೋದು. ಹೈವೇ ಸಖತ್ತಾಗಿದೆ ನೋಡಿ. ಬಟ್ ಅಮ್ಮ ಕೇಳೋದೇ ಇಲ್ಲ. ವಿಡಿಯೋ ಮಾಡೋಕ್ಕೂ ಕೊಡಲ್ಲ. ಇವಳು ಹಂಗೆ ಆಡ್ತಾರೆ. ಆ್ಯಕ್ಚುಲಿ ಅಮ್ಮ ಓಡಿಸೋದಕ್ಕೆ ಗಾಡಿ ಕೊಡ್ತಾರೆ. ಬಟ್ ಆದರೆ ಮುಂದೆಗಡೆ ಬಕ್ಕೀಟು ಅದೆಲ್ಲ ಇದ್ದಿದ್ದರಿಂದ ನಮ್ಮ ದೊಡ್ಡಮ್ಮಗೆ ಕೊಡಬೇಕಾಗಿತ್ತು. ಮತ್ತು ಸೇಫಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಅದಕ್ಕೇ ಅಮ್ಮ ಗಾಡಿ ಓಡಿಸೋಕ್ಕೆ ಕೊಡಲಿಲ್ಲ. ಆ್ಯಂಡ್ ಅಮ್ಮ ಮತ್ತು ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂದರೆ ತುಂಬ ಮಾತಾಡ್ತೀವಿ ಆ್ಯಂಡ್ ತುಂಬ ಎಂಜಾಯ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ. ಬಿಕಾಸ್ ಎಂಜಾಯ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಬಟ್ ಮೇಯ್ನ್ಲಿ ನನಗೆ ಗಾಡಿ ಓಡಿಸೋದಂದರೆ ತುಂಬ ಹುಚ್ಚು ಮತ್ತು ಕ್ರೇಜ್ ಹೆವಿ ಇದೆ ಗೈಸ್ ನನಗೆ. ಗೈಸ್, ನೀವು ಯಾರಾದರೂ ಇಲ್ಲಿ ಗಾಡಿ ಕಲಿತೀರಾ ಅಂದರೆ ಈ ಒಂದು ರೋಡ್ನ ಸಜೆಸ್ಟ್ ಮಾಡ್ತೀನಿ ಗೈಸ್. ಬಟ್ ಸಖತ್ತಾಗಿದೆ. ಹಾಂ, ಎತ್ಕೊಂಡಿದ್ದು ನಿನ್ನ ಫೋನಲ್ಲೇ ಬ್ಲಾಗ್ ಮಾಡಿರೋದು. ಏನು ಗೊತ್ತಾ ಗೈಸ್, ಈ ಒಂದು ಇದು ಸಖತ್ತಾಗಿದೆ. ಬಟ್ ತುಂಬಾ ಬಿಸಿಲಿರತ್ತಲ್ವ, ತುಂಬಾ ಗಾಳಿಗಿತ್ತು. ಅದೊಂದು ಎಂಜಾಯ್ಮೆಂಟ್ ಇತ್ತು. ಬಿಕಾಸ್ ಆ ರೋಡ್ ಫುಲ್ಲು ಟ್ರೀಸ್ ಇದೆ. ಇದೊಂದು ಇಷ್ಟು ಖಾಲಿ ಇರುತ್ತೆ ಗೈಸ್. ಬಟ್ ನೈಟು ಹೆವಿ ಅಂದರೆ ತುಂಬಾ ಒಂದು ರಶ್ ಇರುತ್ತೆ. ಆ್ಯಂಡ್ ಜಾಮ್ ಕೂಡ ಇರುತ್ತೆ ಗೈಸ್. ಏನು ಮಾಡೋದು? ಆ್ಯಂಡ್ ನಾವು ಈ ಕಡೆ ಲೆಫ್ಟಿಂದ ಹೋಗ್ತೀವಿ. ಬಿಕಾಸ್ ಅಕ್ಕ 2 times ಆಲ್ರೆಡಿ ಕಾಲ್ ಮಾಡಿದ್ದಾಳೆ. ಸೊ ಸಿಗ್ನಲ್ ಹಾಕಿದ್ನು
ಅಷ್ಟೆಲ್ಲ ರಶ್ ಇರುತ್ತೆ ಗೈಸ್, ಏನು ಮಾಡೋದು. ಬಟ್ ಹಂಗೂ ಹೋಗಬೇಕು. ಬಟ್ ಇದೆಲ್ಲ ತುಂಬ ಏರಿಯಾ ಸಖತ್ತಾಗಿದೆ ಗೈಸ್. ಆ್ಯಂಡ್ ಗೈಸ್ ಅವಾಗ ಏನಾಯಿತು, ಆ ಕಡೆ ರೋಡಿಂದ ನಿಮ್ಗೊಂದು ರೋಡ್ ಸಜೆಸ್ಟ್ ಮಾಡಿದ್ದೀನಲ್ಲ, ಆ ಕಡೆ ರೋಡಿಂದ ಅಮ್ಮನೂ ಸ್ವಲ್ಪ ತೋರಿಸು, ಅಮ್ಮ ಚೆಂದ ಡ್ರೈವ್ ಮಾಡ್ತಾರೆ ಅಂತ ಹೇಳಿದ್ದೆ. ಇವಳು ಏನು ಮಾಡ್ತಿದ್ದಾರೆ ಗೊತ್ತಾ ಗೈಸ್, ವಿಡಿಯೋನೇ ತೆಗಿಯೋಕ್ಕೆ ಬಂದಿಲ್ಲ, ಆ್ಯಂಡ್ ಫೋನು ಕೂಡ ಇಟ್ಕೊಳಕ್ಕೆ ಬರಲ್ಲ ಅಂತ ಅವಳಿಗೆ. ಸೊ ಅದಕ್ಕೇನೆ ಅರ್ಧಕ್ಕರ್ಧ ಹಿಡಿದಿದ್ದಾಳೆ, ಇನ್ನು ಅರ್ಧ ಹಿಡ್ದಿಲ್ಲ. ಅದಕ್ಕೆ ಅಮ್ಮಗೆ ಈ ಒಂದು ರೋಡಿಗೆ ಕರ್ಕೊಂಡು ಅಂತ ಹೇಳೋದು. ಅದಕ್ಕೆ ಇದು ನೋಡಿ ತುಂಬ ದೊಡ್ಡ ಬಿಲ್ಡಿಂಗ್. ಬಟ್ ನಾವು ಹೋಗೋ ರೋಡೆಲ್ಲ ಒಂಥರ ಶಾರ್ಟ್ಕಟ್ ರೂಟಲ್ಲಿದೆ. ಬಟ್ ನಮಗೆ ಈ ಒಂದು ರೋಡ್ ತುಂಬ ಇಷ್ಟ. ಒಂದು ಅಂದರೆ ಎಷ್ಟೋ ವರ್ಷ ಇದೇ ಮನೇಲೇ ಇದ್ದಿದ್ದು, ಅಂದರೆ ಈ ಏರಿಯಾದಲ್ಲೇ ಇದ್ದಿದ್ದು. ಸೊ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಗೈಸ್. ಆ್ಯಂಡ್ ಅಕ್ಕ ಮನೆ ಹತ್ರ ಹೋಗಿ ನಿಮಗೆ ಸಿಗ್ತಿದ್ವಿ. ನಾವು ಬರೋಷ್ಟಲ್ಲಿ ಬಂದುಬಿಟ್ಟಿದ್ದಾನೆ ಗೈಸ್. ಸರಿ ರೆಡಿ ಆಗಿದ್ದಾನೆ ನೋಡಿ. ಆ್ಯಂಡ್ ಆ್ಯಕ್ಚುಲಾಗಿ ಬೆಳಗ್ಗೆನೇ ಅಮ್ಮಗೆ ಫೋನ್ ಮಾಡಿ ಹೇಳಿದ್ವಿ, ಈ ಥರ ದೊಡ್ಡಮ್ಮ ಬರ್ತಾರೆ ಆ್ಯಂಡ್ ಈ ಥರ ಹೋಗಬೇಕು ಅಂದ್ಬಿಟ್ಟು. ಅದಕ್ಕೇ ಅವಳು ರೆಡಿಯಾಗಿ ಚೆರಿನೂ ಕೂಡ ರೆಡಿ ಮಾಡಿದ್ಲು. ಆ್ಯಂಡ್ ಚೆರಿ ಅವ್ರ ಮನೆ ಹತ್ರ ಇರ್ತಾನೆ ಅಲ್ವಾ, ಪ್ರತಿ ಸಲವೂ ಅಷ್ಟೇ, ಪ್ರತಿ ದಿನ ಹೋದ್ರೂ ಅಷ್ಟೇ, ಅವ್ನು ಎನಿ ಟೈಮ್ ನಾವು ಹೋದಾಗೆಲ್ಲನೂ ಇದೇ ಥರ ಖುಷಿ ಪಡ್ತಾನೆ. ಆ್ಯಂಡ್ ನಾವು ಇವತ್ತು ಹೋಗೋ ಟೈಮ್ಗೆ ಕರೆಕ್ಟಾಗಿ ಕೆಳಗಡೆ ಇದ್ದ ಆ್ಯಂಡ್ ರೆಡಿ ಆಗಿದ್ದ ಕೂಡ. ಅದಕ್ಕೇನೆ ಅಮ್ಮ ಜೊತೆ ಆಟ ಆಡಿಕೊಂಡು ನಿಂತಿದ್ದ. ಅವನಿಗೆ ಅಮ್ಮ ಇದ್ಬಿಟ್ರೆ ಬೇರೆ ಯಾರೂ ಬೇಡ ಅನ್ನೋ ಥರ ಅವನು ಇರ್ತಾನೆ. ಅದಕ್ಕೇ ಅಮ್ಮ ಕೀನ ಈಸ್ಕೊಂಡು ಆಟ ಆಡ್ಕೊಂಡಿದ್ದ ಅವನು. ಆ್ಯಂಡ್ ಚೆರಿ ಒಂದೊಂದು ಸಲ ಅವನು ತುಂಬಾ ಒಂದು ಹಠ ಮಾಡ್ತಾನೆ ಆ್ಯಂಡ್ ಅಷ್ಟೇ ಚೆನ್ನಾಗಿರ್ತಾನೆ ಕೂಡ. ಆ ಕೀನ ಅದರೊಳಗಡೆ ಹಾಕ್ಬೇಕಂತೆ, ಗಾಡಿ ಸ್ಟಾರ್ಟ್ ಮಾಡೋದು ಕೂಡ ಗೊತ್ತು ಅವನಿಗೆ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಆಟಾಡ್ತಿದ್ದ. ಆ್ಯಂಡ್ ಈಗ ತಾನೇ ನೀವೇ ನೋಡೋದಲ್ಲ, ಅವನಿಗೆ ಕೀ ಕೊಟ್ಟಿಲ್ಲ ಅಂದ್ಬಿಟ್ಟು ಎಷ್ಟು ಹಠ ಮಾಡ್ತಿದ್ದ ಅಂತ ಹೇಳಿಬಿಟ್ಟು. ಕೀರ್ತನ ಹೋಗ್ಬಿಟ್ಲಲ್ಲ ಮನೆಗೆ. ಅಯ್ಯೋ ಶೆಟ್, ಕೀರ್ತನ ಮನೆಗೆ ಹೋದ್ಲು. ಎಲ್ಲಮ್ಮ ಕೀರ್ತನ ಎಲ್ಲಿ? ಒಳ್ಳೆ ನೀತು, ಒಳ್ಳೆ ನೀತು. ನಮ್ಮ ಮಮ್ಮಿಯವರ ತಂಗಿ ಮನೆಗೆ ಕೂಡ ಬಂದಿದ್ವಿ. ಅಲ್ಲಿಗೆ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು ಗೈಸ್. ಒಂದು 7:30 ಆ ಥರ ಆಗಿಬಿಟ್ಟಿತ್ತು ಟೈಮು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಥರ ನನಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.